ನಿಮ್ಗೊಂದು ವಿಷಯ ಗೊತ್ತಾ? ವರ್ಷ 1720 ಪ್ರಪಂಚದ ಅತಿ ಸ್ಮಾರ್ಟ್ ಮತ್ತೆ ಇಂಟೆಲಿಜೆಂಟ್ ಮನುಷ್ಯ ಸರ್ ಐಸಾಕ್ ನ್ಯೂಟನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅವರು ತಮ್ಮ ಎಲ್ಲಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು, ಗ್ರಾವಿಟಿ ಡಿಸ್ಕವರ್ ಮಾಡೋ ಮೈಂಡ್ ಹಾಕಿದ್ರು. ತಾವು ಮಾರ್ಕೆಟ್ನ ಸೀಕ್ರೆಟ್ ಕ್ರ್ಯಾಕ್ ಮಾಡಿಬಿಟ್ಟೆ ಅಂತ ಅನ್ಕೊಂಡಿದ್ರು. ಆದರೆ ಕೆಲವು ತಿಂಗಳಲ್ಲಿ ಏನಾಯ್ತು ಗೊತ್ತಾ? ಅವರು ತಮ್ಮ ಲೈಫ್ನ ಎಲ್ಲ ಸೇವಿಂಗ್ಸ್ ಅಂದರೆ ಇವತ್ತಿನ ಲೆಕ್ಕಕ್ಕೆ ಸುಮಾರು 30 ಕೋಟಿ ರೂಪಾಯಿ ಪೂರ್ತಿ ಕಳ್ಕೊಂಡಿದ್ರು. ಆ ದಿನ ಅವರು ಒಂದು ಮಾತು ಹೇಳಿದ್ರು, ಅದನ್ನ ಹಿಸ್ಟ್ರಿ ಯಾವತ್ತೂ ಮರೆಯಲ್ಲ. ನಾನು ನಕ್ಷತ್ರಗಳ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬಲ್ಲೆ, ಆದರೆ ಮನುಷ್ಯರ ಹುಚ್ಚುತನ ಅಲ್ಲ. ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ. ಗ್ರಾವಿಟಿ ಡಿಸ್ಕವರ್ ಮಾಡೋ ಜೀನಿಯಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಜೀರೋ ಆಗ್ಬೋದು ಅಂದರೆ ಪರ್ಫೆಕ್ಟ್ ಲಾಜಿಕ್ ಆ್ಯಂಡ್ ಓವರ್ ಥಿಂಕಿಂಗ್ ನಿಮ್ಮನ್ನು ರಿಚ್ ಮಾಡೋಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಹೊಸ ಯೋಚನೆ, ಹೊಸ ಲೈಫ್. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಓನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಎಂಟರ್ ಆಗ್ತಾ ಇದ್ದೀವಿ ನಮ್ಮ ಮಾಸ್ಟರ್ ಕ್ಲಾಸ್ ದ ಸೈಕಾಲಜಿ ಆಫ್ ಮನಿ ಬೈ ಮಾರ್ಗನ್ ಹೌಸೆಲ್ನ ಅತಿ ಪ್ರಾಕ್ಟಿಕಲ್ ಆ್ಯಂಡ್ ಆಕ್ಷನ್ ಓರಿಯೆಂಟೆಡ್ ಪಾರ್ಟ್ 5ಗೆ. ಈ ಮಾಸ್ಟರ್ ಪೀಸ್ ಗ್ಲೋಬಲ್ ಲೆವೆಲ್ನಲ್ಲಿ 4 ಕೋಟಿಗಿನ ಜಾಸ್ತಿ ಜನರ ಮೈಂಡ್ಸೆಟ್ನ ಟ್ರಾನ್ಸ್ಫಾರ್ಮ್ ಮಾಡಿದೆ. ಹಿಂದಿನ ಪಾರ್ಟ್ಸ್ನಲ್ಲಿ ನಾವು ಗ್ರೀಡ್ ಆ್ಯಂಡ್ ಲಕ್ನ ಅರ್ಥ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತೀವಿ. ಡೋಂಟ್ ವರಿ, ಇವತ್ತು ನಾವು ಆ ಚಾಪ್ಟರ್ಸ್ 11ರಿಂದ 17ನ ಡಿಕೋಡ್ ಮಾಡ್ತೀವಿ. ಅದು ನೇರವಾಗಿ ನಿಮ್ಮ ಡಿಸಿಷನ್ ಮೇಕಿಂಗ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವತ್ತು ನಾವು ಓವರ್ ಥಿಂಕಿಂಗ್, ಫಿಯರ್ ಹಾಗೆ ಮಾರ್ಕೆಟ್ ಪ್ಯಾನಿಕ್ಗೆ ಪರ್ಮನೆಂಟ್ ಸೊಲ್ಯೂಷನ್ನ ಹುಡುಕ್ತಾ ಇದ್ದೀವಿ. ಪರ್ಫೆಕ್ಷನ್ ಹಿಂದೆ ಓಡೋದು ನಿಮ್ಮನ್ನ ಯಾಕೆ ಬಡವರನ್ನಾಗಿ ಮಾಡುತ್ತೆ, ಹಾಗೆ ಹೇಗೆ ಮಾರ್ಜಿನ್ ಆಫ್ ಸೇಫ್ಟಿಯ ಪವರ್ ನಿಮ್ಮ ವೆಲ್ತ್ನ ಅನ್ಕಂಡೀಷನಲ್ ಆಗಿ ಸೆಕ್ಯೂರ್ ಮಾಡುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋತೀವಿ ನೋಡಿ. ವರ್ಷ 1982. ರೇ ಡಾಲಿಯೋ ಇವತ್ತು ಪ್ರಪಂಚದ ಅತಿ ಬ್ರಿಲಿಯಂಟ್ ಮತ್ತೆ ಲೆಜೆಂಡರಿ ಇನ್ವೆಸ್ಟರ್ಸ್ ಅಲ್ಲಿ ಒಬ್ರು. ಅವರು ನ್ಯಾಷನಲ್ ಟಿವಿಯಲ್ಲಿ ಬಂದು ಒಂದು ಪೂರ್ತಿ ಡೀಪ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರು. ಎಲ್ಲ ಎಕನಾಮಿಕ್ ಡೇಟಾ ನೋಡಿ ಪ್ಯೂರ್ ಕಾನ್ಫಿಡೆನ್ಸ್ ಇಂದ ಅನೌನ್ಸ್ ಮಾಡಿದ್ರು, ಅಮೆರಿಕನ್ ಎಕನಾಮಿ ಭೀಕರವಾಗಿ ಕ್ರ್ಯಾಶ್ ಆಗಲಿದೆ ಅಂತ. ಅವರ ಲಾಜಿಕ್ ಪೂರ್ತಿ ರ್ಯಾಷನಲ್ ಅಂದ್ರೆ ಪರ್ಫೆಕ್ಟ್ಲಿ ಲಾಜಿಕ್ ಆಗಿತ್ತು. ಅವರು ತಮ್ಮ ಮತ್ತೆ ತಮ್ಮ ಕ್ಲೈಂಟ್ಸ್ನ ಎಲ್ಲಾ ದುಡ್ಡನ್ನ ಇದೇ ಪ್ರಿಡಿಕ್ಷನ್ ಮೇಲೆ ಹಾಕಿದ್ರು. ಆದ್ರೆ ಯೂನಿವರ್ಸ್ ಪ್ಲಾನ್ ಬೇರೆನೇ ಇತ್ತು. ಮಾರ್ಕೆಟ್ ಅವರನ್ನ ಪೂರ್ತಿ ರಾಂಗ್ ಅಂತ ಪ್ರೂವ್ ಮಾಡಿದ್ರು. ಮಾರ್ಕೆಟ್ ಕ್ರ್ಯಾಶ್ ಆಗೋ ಬದಲು ಒಂದು ಮ್ಯಾಸಿವ್ ಬುಲ್ ರನ್ ಸ್ಟಾರ್ಟ್ ಆಯ್ತು. ರೇ ಡಾಲಿಯೋ ಅವರ ಕಂಪನಿ ಬ್ರಿಡ್ಜ್ ವಾಟರ್ ಅಸೋಸಿಯೇಟ್ಸ್ ಪೂರ್ತಿ ಬರ್ಬಾದಾಗಿ ಹೋಯಿತು. ಅವರ ಎಲ್ಲ ಸ್ಟ್ರಗಲ್, ಇಮ್ಯಾಜಿನೇಷನ್, ಇಂಟೆಲಿಜೆನ್ಸ್ ಝೀರೋ ಆಯಿತು. ಅಳ್ತಾ ತಮ್ಮ ಎಲ್ಲ ಎಂಪ್ಲಾಯೀಸ್ನ ಕೆಲಸದಿಂದ ತೆಗಿಬೇಕಾಯ್ತು. ಒಂದು ಪಾಯಿಂಟ್ ಹೇಗಿತ್ತು ಅಂದ್ರೆ, ಫ್ಲೈಟ್ ಟಿಕೆಟ್ ತಗೊಳ್ಳೋಕೆ ದುಡ್ಡಿರಲಿಲ್ಲ. ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ತಮ್ಮ ತಂದೆಯ ಹತ್ತಿರ $4,000 ಸಾಲ ತಗೊಳ್ಬೇಕಾಯ್ತು. ಅವರ ಪರ್ಫೆಕ್ಟ್ ರೇಷನಲ್ ಪ್ಲಾನ್ ಅವರನ್ನ ಒಂದೇ ಏಟಿಗೆ ರಸ್ತೆಗೆ ತಂತು. ಆದರೆ ಆ ದಿನ ರೇ ಡಾಲಿಯೋ ಈ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿದ್ರು. ಅವರು ಒಂದು ಹೊಸ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು. ಅದು ಪರ್ಫೆಕ್ಟ್ಲಿ ಲಾಜಿಕಲ್ ಆಗಿರೋ ಬದಲು ಪ್ರಾಕ್ಟಿಕಲ್ ಮತ್ತೆ ರೀಸನೇಬಲ್ ಆಗಿತ್ತು. ಅವರು ಲೈಫ್ ಲಾಂಗ್ ರೂಮ್ ಫಾರ್ ಎರರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅಳವಡಿಸಿಕೊಂಡ್ರು. ಅಂದ್ರೆ ಎಂತ ಸ್ಟ್ರಾಟಜಿ ಅಂದ್ರೆ, ಅವರು ಪೂರ್ತಿ ರಾಂಗ್ ಆದ್ರೂ ಕೂಡ ಅವರ ಗೇಮ್ ಓವರ್ ಆಗಬಾರ್ದು. ಈ ಒಂದೇ ಒಂದು ಮೈಂಡ್ ಸೆಟ್ ಶಿಫ್ಟ್ ಇಂದ ಅವರಿಗೆ ಎಂತ ಸಕ್ಸಸ್ ಕೊಡ್ತು ಅಂದ್ರೆ, ಇವತ್ತು ರೇ ಡಾಲಿಯೋ ಅವರ ಫಂಡ್ಸ್ $150 ಬಿಲಿಯನ್ ಅಂದ್ರೆ ಸುಮಾರು 12 ಲಕ್ಷ ಕೋಟಿ ರೂಪಾಯಿ ಮ್ಯಾನೇಜ್ ಮಾಡುತ್ತೆ. ಇದು ಲಕ್ ಅಲ್ಲ ಬಾಸ್, ಇದು ಎಮೋಷನಲ್ ಕಂಟ್ರೋಲ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿ. ಇದು ಮ್ಯಾಜಿಕ್ ಅಲ್ಲ, ಇದು ರೀಸನೇಬಲ್ ವರ್ಸಸ್ ರೇಷನಲ್ ಮತ್ತೆ ಮಾರ್ಜಿನ್ ಆಫ್ ಸೇಫ್ಟಿಯ ಯೂನಿವರ್ಸಲ್ ಪ್ರಿನ್ಸಿಪಲ್. ಈ ಮೆಕ್ಯಾನಿಸಮ್ ಅನ್ನ ಒಂದು ಟೆಕ್ ಅನಾಲಜಿಯಿಂದ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಯೋಚನೆ ಮಾಡಿ, ನೀವು ಯಾವುದಾದ್ರೂ ಹೊಸ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿದ್ದೀರಾ ಅಥವಾ ಒಂದು ಅಡ್ವಾನ್ಸ್ ಮಷಿನ್ ಲರ್ನಿಂಗ್ ಮಾಡೆಲ್ ಅನ್ನ ಟ್ರೈನ್ ಮಾಡಿದ್ದೀರಾ. ನೀವು ನಿಮ್ಮ ಮಾಡೆಲ್ನ ಬರೀ ಐಡಿಯಲ್ ಲ್ಯಾಬ್ ಕಂಡೀಷನ್ಗೆ ಟ್ರೈನ್ ಮಾಡಿದ್ರೆ ರಿಯಲ್ ವರ್ಲ್ಡ್ಗೆ ಬಂದ ತಕ್ಷಣ ಸ್ವಲ್ಪ ನಾಯ್ಸ್ ಸಿಕ್ಕರೂ ಅದು ಕ್ರ್ಯಾಶ್ ಆಗುತ್ತೆ ಅಲ್ವಾ? ಅದಕ್ಕೆ ಇಂಜಿನಿಯರ್ಸ್ ಅದರಲ್ಲಿ ಒಂದು ಬಫರ್ ಇಡ್ತಾರೆ. ಓವರ್ಲೋಡ್ ಬಂದರೂ ಪೂರ್ತಿ ಸಿಸ್ಟಮ್ ಡೌನ್ ಆಗಬಾರ್ದು ಅಂತ. ನಿಮ್ಮ ಪರ್ಸನಲ್ ಫೈನಾನ್ಸ್ ಕೂಡ ಎಕ್ಸಾಕ್ಟ್ ಹೀಗೇನೆ ನಡೆಯೋದು. ಈ ಮೆಕ್ಯಾನಿಸಮ್ 3 ಸಿಂಪಲ್ ಕಾಂಪೊನೆಂಟ್ಸ್ ಇಂದ ಆಗಿದೆ. ಕಾಂಪೊನೆಂಟ್ ನಂಬರ್ 1, ಥಾಟ್ಸ್ನ ರೋಲ್. ರೀಸನೇಬಲ್ ವರ್ಸಸ್ ರ್ಯಾಷನಲ್. ರ್ಯಾಷನಲ್ ಆಗಿರೋದು ಅಂದ್ರೆ ಸ್ಪ್ರೆಡ್ ಶೀಟ್ನಲ್ಲಿ ಮ್ಯಾಥಮೆಟಿಕಲ್ ಪರ್ಫೆಕ್ಷನ್ ಹುಡುಕೋದು. ಇದು ರಿಯಲ್ ಲೈಫ್ನಲ್ಲಿ ಫೇಲ್ ಆಗುತ್ತೆ, ಯಾಕಂದ್ರೆ ಮನುಷ್ಯನ ರಿಯಾಲಿಟಿ ಎಮೋಷನ್ಸ್ ಇಂದ ನಡೆಯುತ್ತೆ. ರೀಸನೇಬಲ್ ಆಗಿರೋದು ಅಂದ್ರೆ ಒಂದು ಸಿಂಪಲ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು. ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಪರ್ಫೆಕ್ಟ್ ಪ್ಲಾನ್ಗಿಂತ ಸಸ್ಟೈನೇಬಲ್ ಪ್ಲಾನ್ ಬೆಟರ್. ಇನ್ನು ಕಾಂಪೊನೆಂಟ್ 2, ಆಕ್ಷನ್ ರೋಲ್, ಮಾರ್ಜಿನ್ ಆಫ್ ಸೇಫ್ಟಿ.
ನಿಮ್ಮ ಪ್ರತಿಯೊಂದು ಪ್ರೆಡಿಕ್ಷನ್ ರಾಂಗ್ ಆಗ್ಬೋದು. ಹಾಗಾಗಿ ಯಾವಾಗಲೂ ರೂಮ್ ಆಫ್ ಎರರ್ ಇಡಿ. ನಿಮಗೆ ಫ್ಯೂಚರ್ನಲ್ಲಿ 10% ರಿಟರ್ನ್ ಬರುತ್ತೆ ಅನ್ಸಿದ್ರೆ ಮೈಂಡ್ನಲ್ಲಿ ಬರೀ 7%ನ ಗೋಲ್ ಸೆಟ್ ಮಾಡಿ. ಆ 3% ಗ್ಯಾಪ್ ನಿಮ್ಮ ಸೇಫ್ಟಿ ಮತ್ತು ಎನರ್ಜಿನ ಕಾಪಾಡುತ್ತೆ. ಕಾಂಪೋನೆಂಟ್ ನಂಬರ್ ಫೀಲಿಂಗ್ಸ್ನ ರೋಲ್, ಎಮೋಷನಲ್ ಕಂಟ್ರೋಲ್. ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅದು ಮ್ಯಾಥ್ಸ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಎಮೋಷನ್ಸ್ನ ಟೆಸ್ಟ್. ನಿಮ್ಮ ಫಿಯರ್ ಮತ್ತೆ ಪ್ಯಾನಿಕ್ ನಿಮ್ಮ ವರ್ಷಗಳ ವೆಲ್ತ್ನ ಒಂದೇ ದಿನದಲ್ಲಿ ಅಳಿಸಿ ಹಾಕಬಹುದು. ಹುಷಾರಾಗಿರಿ. ಮತ್ತೆ ಇದೇನು ಮಾಡರ್ನ್ ಡಿಸ್ಕವರಿ ಅಲ್ಲ, ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ಏನ್ಷಿಯಂಟ್ ರೋಮನ್ ಇಂಜಿನಿಯರ್ಸ್ ಬ್ರಿಡ್ಜ್ ಕಟ್ಟುವಾಗ ಅವಶ್ಯಕತೆಗಿನ 3 ಪಟ್ಟು ಜಾಸ್ತಿ ಗಟ್ಟಿ ಕಲ್ಲುಗಳನ್ನ ಯೂಸ್ ಮಾಡ್ತಿದ್ರು. ಶತಮಾನಗಳ ಕಾಲ ಅರ್ತ್ ಕ್ವೇಕ್ ಬಂದ್ರು ಒಡೆಯಬಾರದು ಅಂತ. ರೂಮ್ ಫಾರ್ ಎರರ್. ಸನ್ ಟೀಸು ತಮ್ಮ ಬುಕ್ ದ ಆರ್ಟ್ ಆಫ್ ವಾರ್ ನಲ್ಲಿ ಹೇಳಿದ್ದಾರೆ, ಬ್ಯಾಟಲ್ ಫೀಲ್ಡ್ ನಲ್ಲಿ ಪರ್ಫೆಕ್ಟ್ ಸ್ಟ್ರಾಟಜಿ ಯಾವಾಗಲೂ ಫೇಲ್ ಆಗುತ್ತೆ, ಬ್ಯಾಕಪ್ ಖಂಡಿತ ಇಟ್ಟಿರಲೇಬೇಕು ಅಂತ. ಮಾಡರ್ನ್ ಏವಿಯೇಷನ್ ಅಲ್ಲಿ ಪ್ರತಿಯೊಂದು ವಿಮಾನದ ಸಿಸ್ಟಮ್ನ ಡಬಲ್ ಬ್ಯಾಕಪ್ ಜೊತೆ ಕ್ರಿಯೇಟ್ ಮಾಡ್ತಾರೆ. ವಾರನ್ ಬಫೆಟ್ ಕೂಡ ಇದನ್ನೇ ಹೇಳೋದು. ರೂಲ್ ನಂಬರ್ 1 ಈಸ್ ಅ ನೆವರ್ ಲೂಸ್ ಮನಿ, ರೂಲ್ ನಂಬರ್ 2 ಈಸ್ ನೆವರ್ ಫಾರ್ಗೆಟ್ ಟು ರೂಲ್ ನಂಬರ್ 1 ಅಂತ. ಇದೇ ಪ್ರಿನ್ಸಿಪಲ್ ನ ಬೇಸ್ ಮಾಡಿಕೊಂಡು ಒಬ್ಬ ನಾರ್ಮಲ್ ಹುಡುಗಿ ಎಂತ ಪವರ್ ಮ್ಯಾನಿಫೆಸ್ಟ್ ಮಾಡಿದ್ಲು ಅಂದ್ರೆ ಎಲ್ಲರಿಗೂ ಶಾಕ್ ಆಯ್ತು. ನಾವಿಲ್ಲಿ ಸ್ಪ್ಯಾಂಕ್ಸ್ ನ ಫೌಂಡರ್ ಸಾರಾ ಬ್ಲೇಕ್ಲಿ ಬಗ್ಗೆ ಮಾತಾಡ್ತಿದೀವಿ. ಅವರ ಸ್ಟಾರ್ಟಿಂಗ್ ಫೇಸ್ ಪೂರ್ತಿ ರಿಜೆಕ್ಷನ್ ಅಂಡ್ ಸ್ಟ್ರಗಲ್ ಇಂದ ಕೂಡಿತ್ತು. ಡ್ರೀಮ್ಸ್ ಬಿಟ್ಟು ಮನೆಗೆ ಹೋಗಿ ಫ್ಯಾಕ್ಸ್ ಮಷಿನ್ ಸೆಲ್ ಮಾಡೋ ಪರಿಸ್ಥಿತಿ. ಲಾ ಸ್ಕೂಲ್ ಟೆಸ್ಟ್ ಫೇಲ್ ಆದ್ಮೇಲೆ ಎಕ್ಸ್ಟ್ರೀಮ್ ಡಿಪ್ರೆಷನ್ ಅಲ್ಲಿದ್ರು. ಆದ್ರೆ ಒಂದಿನ ಅವರಿಗೆ ಒಂದು ಇನೋವೇಟಿವ್ ಪ್ರಾಡಕ್ಟ್ ನ ಐಡಿಯಾ ಬಂತು. ಅವರು ಸ್ಟ್ರಿಕ್ಟ್ ಆಗಿ ರೇಷನಲ್ ಆಗಿದ್ರೆ ಆಫೀಸ್ ಕೆಲಸ ಬಿಟ್ಟು ಮಿಲಿಯನ್ಸ್ ಬಿಸ್ನೆಸ್ ಲೋನ್ ತಗೊಳ್ತಾ ಇದ್ರು. ಆದ್ರೆ ಅವರು ಒಂದು ರೀಸನೇಬಲ್ ಅಪ್ರೋಚ್ ತಗೊಂಡ್ರು. ಡೇ ಜಾಬ್ ಅನ್ನ ರಿಸೈನ್ ಮಾಡಲಿಲ್ಲ, ಯಾಕಂದ್ರೆ ಒಂದು ಫಿನಾನ್ಷಿಯಲ್ ಸೇಫ್ಟಿ ಸೆಟ್ ಇರ್ಲಿ ಅಂತ. ರಾತ್ರಿ ಮತ್ತೆ ವೀಕೆಂಡ್ಸ್ ನಲ್ಲಿ ತಮ್ಮ ಪೂರ್ತಿ ಎನರ್ಜಿ ಹಾಕಿ ತಮ್ಮ ಪ್ರೋಟೋಟೈಪ್ ಅನ್ನ ಡೆವಲಪ್ ಮಾಡಿದ್ರು. ವರ್ಷಗಳ ಕಾಲ ಫ್ಯಾಕ್ಟರೀಸ್ ಇಂದ ಭೀಕರ ರಿಜೆಕ್ಷನ್. ಲಾಯರ್ಗೆ ಫೀಸ್ ಕೊಡೋಕೆ ದುಡ್ಡಿರ್ಲಿಲ್ಲ, ತಮ್ಮ ಪೇಟೆಂಟ್ ತಾವೇ ಬರೆದ್ರು, ಆದ್ರೆ ಎಮೋಷನ್ಸ್ ಕಂಟ್ರೋಲ್ ಮಾಡಿದ್ರು. ಅವರ ಈ ಸಸ್ಟೈನೇಬಲ್ ಆಕ್ಷನ್ ಎಂತ ಎನರ್ಜಿ ಅಟ್ರಾಕ್ಟ್ ಮಾಡ್ತು ಅಂದ್ರೆ ಆ ಪ್ರಾಡಕ್ಟ್ ಸೂಪರ್ ಹಿಟ್ ಆಯ್ತು. ಯಾವುದೇ ಇನ್ವೆಸ್ಟರ್ ಇಲ್ಲದೆ ಬರೀ ತಮ್ಮ ರೀಸನೇಬಲ್ ಪ್ಲಾನಿಂಗ್ ಇಂದ ಸಾರಾ ಬ್ಲೇಕ್ಲಿ ಪ್ರಪಂಚದ ಅತಿ ಯಂಗ್ ಸೆಲ್ಫ್ ಮೇಡ್ ಫೀಮೇಲ್ ಬಿಲಿಯನಿಯರ್ ಆದ್ರು. ನಿಮ್ಮ ರಿಯಲ್ ಲೈಫ್ ನಲ್ಲಿ ಯೋಚನೆ ಮಾಡಿ ನೋಡಿ. ಮೈಂಡ್ ನಲ್ಲಿ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಹಾಕ್ತೀರಾ. ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ, 2 ಅವರ್ಸ್ ಕೋಡ್ ಬರಿತೀನಿ, ಆಮೇಲೆ ಪ್ರಾಜೆಕ್ಟ್ ವರ್ಕ್, ಆಮೇಲೆ ಇಂಟರ್ನ್ಶಿಪ್ ಅಂತ. ಆದ್ರೆ ರಿಯಾಲಿಟಿಯಲ್ಲಿ ಏನಾಗುತ್ತೆ? ಇದ್ದಕ್ಕಿದ್ದ ಹಾಗೆ ಒಂದು ದಿನ ಹುಷಾರ್ ತಪ್ಪುತ್ತೆ, ಅಥವಾ ಇಂಟರ್ನೆಟ್ ಸರ್ವರ್ ಡೌನ್ ಆಗುತ್ತೆ, ಕೋಡ್ನಲ್ಲಿ ಬಗ್ ಬರುತ್ತೆ, ಪೂರ್ತಿ ಸ್ಕೆಡ್ಯೂಲ್ ಫ್ಲಾಪ್ ಆಗುತ್ತೆ. ಆಮೇಲೆ ಮೈಂಡ್ನಲ್ಲಿ ಫ್ರಸ್ಟ್ರೇಷನ್ ಶುರುವಾಗುತ್ತೆ. ಯಾಕಂದ್ರೆ ನೀವು ನಿಮ್ಮ ಸ್ಕೆಡ್ಯೂಲ್ನಲ್ಲಿ ಮಿಸ್ಟೇಕ್ಸ್ಗೆ, ಡಿಲೇಸ್ಗೆ, ರೂಮ್ ಫಾರ್ ಎರರ್ಗೆ ಇಟ್ಟಿರಲಿಲ್ಲ. ನೀವು ಪರ್ಫೆಕ್ಟ್ ಲಾಜಿಕ್, ರೇಷನಲ್ ಯೂಸ್ ಮಾಡಿದ್ರಿ, ಆದರೆ ಪ್ರಾಕ್ಟಿಕಲ್ ರೀಸನೇಬಲ್ ಆಗಿರಲಿಲ್ಲ. ಇದು ಎಪಿಸೋಡ್ 5ನ ಕಂಪ್ಲೀಟ್ ಇನ್ಸೈಟ್ ಆಗಿತ್ತು. ಹಾಗಾದರೆ ಈ ಎಪಿಸೋಡ್ನಲ್ಲಿ ನಾವು ಏನೇನನ್ನ ಮೇನಾಗಿ ಕಲ್ತ್ವಿ? ಸಸ್ಟೈನೇಬಲ್ ಓವರ್ ಪರ್ಫೆಕ್ಟ್ ಡಿಸಿಷನ್ ತಗೊಳ್ಳೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ವರ್ಷಗಳ ಕಾಲ ನಿಲ್ಲುವಂತಹ ಒಂದು ಸಸ್ಟೈನೇಬಲ್ ಡಿಸಿಷನ್ ತಗೊಳ್ಳೋದು. 2ನೇದು ಮಾರ್ಜಿನ್ ಆಫ್ ಸೇಫ್ಟಿ. ಯಾವಾಗಲೂ ನಿಮ್ಮ ಲೈಫ್ ಮತ್ತು ಫಿನಾನ್ಷಿಯಲ್ ಪ್ಲ್ಯಾನ್ನಲ್ಲಿ ಮಿಸ್ಟೇಕ್ಸ್ಗೆ ರೂಮ್ ಫಾರ್ ಎರರ್ ಬಿಟ್ಟು ಮುಂದೆ ಹೋಗಿರಿ. ಆ್ಯಂಡ್ 3rd ಒನ್, ಪೇಷನ್ಸ್ ವಿನ್ಸ್. ಲಾಂಗ್ ಟರ್ಮ್ ಪೇಷನ್ಸ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್. ಟೈಮ್ ಒಂದೇ ಎಲ್ಲ ಸ್ಮಾರ್ಟ್ ಸ್ಟ್ರಾಟಜಿನ ಸೋಲಿಸುತ್ತೆ. 4th ಒನ್, ಮಾಸ್ಟರ್ ಯುವರ್ ಮೈಂಡ್. ಮಾರ್ಕೆಟ್ ಕ್ರ್ಯಾಶ್ ನಿಮ್ಮನ್ನು ಅಷ್ಟು ಬಡವರನ್ನಾಗಿ ಮಾಡಲ್ಲ, ಎಷ್ಟು ನಿಮ್ಮದೇ ಎಮೋಷನ್ಸ್ ಮತ್ತು ಪ್ಯಾನಿಕ್ ನಿಮ್ಮನ್ನ ಮಾಡುತ್ತೋ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಹೇಳೋದಂದ್ರೆ, ನಾವು ಸೈಕಾಲಜಿ ಅರ್ಥ ಮಾಡ್ಕೊಂಡ್ವಿ, ಕಾಂಪೌಂಡಿಂಗ್ ನೋಡಿದ್ವಿ, ಮಾರ್ಜಿನ್ ಆಫ್ ಸೇಫ್ಟಿ ಮತ್ತು ನಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದು ಕಲ್ತ್ವಿ. ಆದರೆ ಇದೆಲ್ಲದರ ಎಂಡ್ ಗೋಲ್ ಬರೀ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ದೊಡ್ಡ ನಂಬರ್ ನೋಡೋದಾ? ದುಡ್ಡು ಮತ್ತು ನಿಜವಾದ ಖುಷಿಯ ನಡುವಿನ ಅತಿ ದೊಡ್ಡ ಕನೆಕ್ಷನ್ ಏನು? ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಕಾಗ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ರಾತ್ರೋರಾತ್ರಿ ಮಾಯ ಆಗುತ್ತಾ, ಅಥವಾ ಅಲ್ಲಿ ಹೊಸ ಸ್ಟ್ರಗಲ್ ಕಾಯ್ತಾ ಇರತ್ತಾ? ಬರೋ ನೆಕ್ಸ್ಟ್ ಮತ್ತೆ ಈ ಸಿರೀಸ್ನ ಲಾಸ್ಟ್ ಪಾರ್ಟ್ನಲ್ಲಿ ನಾವು ಆ ರಿಯಾಲಿಟಿನ ಎಕ್ಸ್ಪೋಸ್ ಮಾಡ್ತೀವಿ. ಅದನ್ನ ಪ್ರತಿಯೊಬ್ಬ ಬಿಲಿಯನಿಯರ್ ಸಾಯೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೋತಾರೆ. ಈ ಜರ್ನಿ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ, ನೀವು ಗ್ರೋ ಆಗಿದ್ದನ್ನ ಫೀಲ್ ಮಾಡಿದ್ರೆ, ಖಂಡಿತ ಡ್ರೀಮ್ ಆನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ದ ಸೈಕಾಲಜಿ ಆಫ್ ಮನಿನ ಆಕ್ಷನ್ ಪ್ಯಾಕ್ಡ್ ಪಾರ್ಟ್ 5. ನೆನ್ಪಿಡಿ, ಸರಿಯಾದ ಫಿನಾನ್ಷಿಯಲ್ ಡಿಸಿಷನ್ ಅಂದರೆ ಸ್ಪ್ರೆಡ್ಶೀಟ್ನಲ್ಲಿ ಪರ್ಫೆಕ್ಟ್ ಆಗಿ ಕಾಣೋದಲ್ಲ, ಬದಲಿಗೆ ಅದು ನಿಮಗೆ ರಾತ್ರಿ ನೆಮ್ಮದಿಯ ನಿದ್ದೆ ಕೊಡೋ ಥರ ಇರಬೇಕು. ಡ್ರೀಮ್ ಆನ್ ಲ್ಯಾಬ್ ಕಡೆಯಿಂದ ಸಿಗೋಣ ಈ ಎಪಿಕ್ ಸಿರೀಸ್ನ ಲಾಸ್ಟ್ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ.